ಕಾಳು ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 4 ಅವರ್ಸು ಕಾಬೂಲ್ ಕಡಲೆನ ನೆನೆಯೋಕೆ ಇಟ್ಕೊಂಡಿದ್ದೆ. ಇದು ನೆಂದಿರೋದನ್ನ ಒಂದು ಕುಕ್ಕರ್ಗೆ ಹಾಕಿ ಒಂದು 2 ವಿಷಲ್ ಹಾಕ್ಸ್ಕೊಳ್ಳೋಣ. ಕಾಬೂಲ್ ಕಡಲೆಗಳು ಬೆಂದಿದೆ, ಕಾಳುಗಳೆಲ್ಲ ಬೆಂದಿದೆ. 3 ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಕಾಬೂಲ್ ಕಡಲೆಕಾಳು ಬೆಂದಿರೋದನ್ನ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ಗೊಜ್ಜು ಮಾಡೋಕ್ಕೆ ಸ್ವಲ್ಪ ಓಮ್ ಕಾಳು, ಒಂದು ಇಂಚು ಚಕ್ಕೆ, ಒಂದು ಏಲಕ್ಕಿ ಫ್ರೈ ಹಾಕ್ತಾಯಿದ್ದೆ. ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು 4-5 ಮೆಣಸು ಮತ್ತು 2 ಲವಂಗ ಹಾಕ್ಕೊಂಡಿದ್ದೀನಿ, ಒಂದು ಏಲಕ್ಕಿ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಫ್ರೈ ಆಗಿರೋ ಸ್ವಲ್ಪ ತಣ್ಣಗೆ ಹೆಚ್ಚಿಟ್ಟಿರುವ ಈರುಳ್ಳಿ ಮತ್ತು ಟೊಮೊಟೊವನ್ನು ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಅದಕ್ಕೊಂದೆರಡು ಉಪ್ಪು ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ. ಕರ್ಬೇವಿನ ಸೊಪ್ಪು ಹೆಲ್ತ್ ತುಂಬ ಒಳ್ಳೆಯದು. ಫ್ರೈ ಆಗಿ ಒಂದು 2 ಮಿನಿಟ್ಸ್ ಈ ಥರ ಮಿಕ್ಸಿಗೆಲ್ಲ ಹಾಕಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕುದಿ ಬಂದಿದೆ ನೋಡಿ, ಮಿಕ್ಸಿ ಆಗಿದೆ. ಇದನ್ನು ಈಗ ಕುದೀತಾ ಇರೋ ಕಾಳು ಗೊಜ್ಜಿಗೆ ಹಾಕೋಣ. ಇದಕ್ಕೊಂದು 2 ಸ್ಪೂನು ಗರಂ ಮಸಾಲ ಹಾಕೋಣ. ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಒಂದು 5 ಮಿನಿಟ್ಸು ಬಿಟ್ಬಿಡಿ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು 5 ಮಿನಿಟ್ಸ್ ಹಂಗೆ ಅಲ್ಲೇ ಖಾರ ಎಲ್ಲ ಮಿಕ್ಸ್ ಆಗಿ ನೋಡಿ 5 ಮಿನಿಟ್ಸ್ ಆಗಿದೆ. ಕಾಳು ಗೊಜ್ಜೆಲ್ಲ ಬೆಂದಿದೆ ನೋಡಿ, ಸುತ್ತ ಎಣ್ಣೆ ಬಿಟ್ಕೊಂಡಿದೆ. ಕಾಬೂಲ್ ಕಡಲೆ ಗೊಜ್ಜು ರೆಡಿಯಾಗಿದೆ. ಸೊ ಈಗ ನೀವು ಸರ್ವ್ ಮಾಡಿ ಹೇಗಿದೆ ಅಂತ ನೋಡಿ. ಕಾಬೂಲ್ ಕಡಲೆ ರೆಡಿಯಾಗಿದೆ.